ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಎಲ್ಲ ಸುಸ್ವಾಗತ. ಸೊ ಯಾರೆಲ್ಲ KCET ಸೆಕೆಂಡ್ ರೌಂಡ್ ರಿಸಲ್ಟ್ ಗಾಗಿ ವೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ವಿಡಿಯೋ ಆಗುತ್ತೆ. ಸೊ ಏನಪ್ಪಾ ಅಂದ್ರೆ ನಿನ್ನೆ ತಾನೇ UGCET 2026 ಸೆಕೆಂಡ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಏನಂದ್ರೆ ನಿನ್ನೆ ಅನೌನ್ಸ್ ಮಾಡಿದ್ದಾರೆ. ಸೊ ಅದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸೀಟ್ ದವ್ರಿಗೆ ಮಾತ್ರ. ಸೊ ನೀಟ್ ದವ್ರಿಗೆ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಏನಂದ್ರೆ ಸೊ ಯಾರೆಲ್ಲ KCET ಸೆಕೆಂಡ್ ರೌಂಡ್ ಗಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ ಮತ್ತು ರಿಸಲ್ಟ್ ಗೋಸ್ಕರ ಕಾಯ್ತಾ ಇದ್ರೆ ಸೊ ಅವ್ರಿಗೆ ಗುಡ್ ನ್ಯೂಸ್. ಯಾಕಪ್ಪ ಅಂತಂದ್ರೆ ಸೊ ಇವಾಗ ಏನಂದ್ರೆ ಅನೌನ್ಸ್ ಮಾಡಿದ್ರೆ KE ಸೊ ಏನಪ್ಪಾ ಅಂದ್ರೆ ನೀವು ಹೋಗಿ ಏನಂದ್ರೆ ಸೊ ರಿಸಲ್ಟ್ ಚೆಕ್ ಮಾಡ್ಕೊಳ್ಳಿ KE ವೆಬ್ಸೈಟ್ ಹೋಗಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 25 ಮತ್ತು 27 ಏನಪ್ಪಾ ಅಂದ್ರೆ ನೀವು ಆಪ್ಷನ್ ಎಷ್ಟಂದ್ರೆ ಸೊ ಚಾಯ್ಸ್ 1 ಜೊತೆಗೆ ಚಾಯ್ಸ್ 4 ಹಾಕ್ಬೇಕಾಗುತ್ತೆ. ಸೊ ಅಂದ್ರೆ ನಿಮ್ಗೆ ಇಷ್ಟ ಇದ್ರೆ ಚಾಯ್ಸ್ 1 ಹಾಕಿ ಏನಪ್ಪಾ ಅಂತಂದ್ರೆ ಸೊ 28/8/2026 ಒಳಗಡೆ ಏನಂದ್ರೆ ನೀವು ಹೋಗಿ ಅಡ್ಮಿಷನ್ ಮಾಡ್ಬೇಕಾಗುತ್ತೆ ಕಾಲೇಜ್ ಹೋಗಿ. ಸೊ ಅದಕ್ಕೋಸ್ಕರ ಒಂದ್ ವೇಳೆ ನಿಮ್ಗೆ ಕಾಲೇಜ್ ಇಷ್ಟ ಇಲ್ಲ ಅಂದ್ರೆ ಸೊ ಒಂದ್ ವೇಳೆ ನಿಮ್ಗೆ ನಾವು ಆಪ್ಷನ್ ಎಂಟ್ರಿಯಿಂದ ಹೊರಗಡೆ ಹೋಗ್ಬೇಕು ಅನ್ಕೊಂಡಿದ್ರೆ ನೀವು ಏನಪ್ಪಾ ಅಂದ್ರೆ ಚಾಯ್ಸ್ 4 ಹಾಕಿ ಹೊರಗಡೆ ಹೋಗ್ಬೋದು. ಸೊ ಇಷ್ಟೆಲ್ಲ ಮಾಹಿತಿ ಏನಂದ್ರೆ KE ತಮ್ಮ ಆಫೀಷಿಯಲ್ ವೆಬ್ಸೈಟ್ ನಲ್ಲಿ ಏನಪ್ಪಾ ಅಂತಂದ್ರೆ ಒಂದು ನೋಟಿಸ್ ಕಳಿಸಿದ್ದಾರೆ. ಸೊ ನೋಡ್ಕೋಬಹುದು. ಪ್ರತಿಯೊಂದು ಕೂಡ ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ತಾ ಇರ್ತೀನಿ, ಪ್ರತಿಯೊಂದು ಕೂಡ ನೋಡ್ಕೊಳ್ಳಿ. ಸೊ ನೋಡ್ಕೊಳ್ಳೋದು ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ, BSc ನರ್ಸಿಂಗ್, ಫಾರ್ಮಡಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ 2ನೇ ಸುತ್ತಿನ ಅಂತಿಮ ಫಲಿತಾಂಶ ಅಂತ ಹೇಳಿದ್ದಾರೆ. ಸೊ ಇವೆಲ್ಲ ಯಾವೆಲ್ಲ ಕೋರ್ಸ್ ಹೇಳಿದೀನಿ ಜಸ್ಟ್ ಇವಾಗ ಏನಂದ್ರೆ ಅವರೆಲ್ಲ ಕೋರ್ಸ್ ಏನಂದ್ರೆ ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನೋಡಿ UGCET 2026 ಕೋರ್ಸ್ಗಳ ಪ್ರವೇಶಾತಿಗೆ ಪ್ರಾಧಿಕಾರ 2ನೇ ಸುತ್ತಿನ ಸೀಟು ಹಂಚಿಕೆ ಅಂತಿಮ ಫಲಿತಾಂಶವನ್ನು 24/8/2026 ಪ್ರಕಟಿಸಲಾಗಿದೆ. ಏನಪ್ಪಾ ನಿನ್ನೆ ಅನೌನ್ಸ್ ಮಾಡಿದ್ದಾರೆ ರಿಸಲ್ಟ್. ಸೊ ನೆಕ್ಸ್ಟ್ ಪ್ರಕಟಿಸಲಾಗಿದೆ. ಈಗಾಗಲೇ ಸೂಚಿಸಿರುವಂತೆ UGCET ಕೋರ್ಸ್ಗಳಿಗೆ ಚಾಯ್ಸ್ 1 ಅಥವಾ ಚಾಯ್ಸ್ 4 ಮಾತ್ರ ಆಯ್ಕೆ ಮಾಡಿಕೊಳ್ಳಬಹುದು. ಸೀಟು ಹಂಚಿಕೆಯಾಗಿರುವ ಅಭ್ಯರ್ಥಿಗಳು ದಿನಾಂಕ 25/8/2026 27/8/2026 ವರೆಗೆ ಚಾಯ್ಸ್ಗಳನ್ನು ಆಯ್ಕೆ ಮಾಡಿ ಶುಲ್ಕ ಪಾವತಿಸಿ ದಿನಾಂಕ 28/8/2026 ಒಳಗೆ ಸಂಬಂಧಿಸಿದ ಕಾಲೇಜಿನಲ್ಲಿ ಪ್ರವೇಶ ಪಡೆಯಬಹುದಾಗಿದೆ. ಏನಪ್ಪಾ ಅಂದ್ರೆ ಯಾರಿಗೆಲ್ಲ ಕಾಲೇಜ್ ಅಲಾಟ್ ಆಗಿದೆ ಸೊ ಅವ್ರು ಏನಂದ್ರೆ ಸೊ 25ರಿಂದ 27 ಸೊ ಇಷ್ಟಪ್ಪ 2-3 ದಿವಸ ಮಾತ್ರ ನಿಮ್ಗೆ ಏನಂದ್ರೆ ಸೊ ಚಾಯ್ಸ್ 1 ಹಾಕಿ ಸೊ ನೀವೇನಂದ್ರೆ ಸೊ ಕಾಲೇಜಿಗೆ ಹೋಗಿ ಪೇಮೆಂಟ್ ಮಾಡಿ ಸೊ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಬೇಕಾಗುತ್ತೆ. ಸೊ ಎಷ್ಟಂದ್ರೆ 28 ಒಳಗಡೆ ಹೋಗಿ ನೀವು ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ. ಸೊ ಚಾಯ್ಸ್ 4 ಯಾಕೆ ಅಂದ್ರೆ ಸೊ ನಿಮ್ಗೆ ಇಷ್ಟ ಇಲ್ಲ ಕಾಲೇಜು ಸೊ ಆಪ್ಷನ್ ಎಂಟ್ರಿ. ಸೊ ಚಾಯ್ಸ್ 4 ಅಂದ್ರೆ ಸೊ ಆಪ್ಷನ್ ಎಂಟ್ರಿಂದ ಹೊರಗಡೆ ಅಂದ್ರೆ ಕೌನ್ಸಿಲಿಂಗ್ ಇಂದ ಹೊರಗಡೆ ಹೋಗೋದು. ಸೊ ಅದಕ್ಕೋಸ್ಕರ ಸೊ ಇಷ್ಟ ಇದ್ರೆ ಯಾವ್ದು ಕಾಲೇಜ್ ಸಿಕ್ಕಿರುತ್ತೆ ಸೊ ಕಾಲೇಜಲ್ಲಿ ಇಂಟ್ರೆಸ್ಟ್ ಕೊಟ್ಟು ಏನಂದ್ರೆ ಅಡ್ಮಿಷನ್ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಮಾಹಿತಿ ನಿಮ್ಗೆ ಮತ್ತೆ ಯಾವ್ದಾದ್ರು ನಿಮಗೆ ಒಂದು ಕೌನ್ಸಿಲಿಂಗ್ ಬಗ್ಗೆ ಯಾವ್ದಾದ್ರು ನಿಮಗೆ ಇನ್ಫಾರ್ಮೇಶನ್ ಬೇಕಾದ್ರೆ ಕಮೆಂಟ್ ಮಾಡಿ. ಸೊ ಅದ್ರ ಪರವಾಗಿ ಯಾವ ತರ ಒಂದು ನೀವು ಅಡ್ಮಿಷನ್ ಮಾಡ್ಕೋಕೆ ಏನ್ ಡಾಕ್ಯುಮೆಂಟ್ಸ್ ಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಸಿಗೋಣ ಮುಂದೆ ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್.